ಹಲೋ ಗೆಳೆಯರೇ, ಶರಣು ಶರಣಾರ್ಥಿ. ದಿನ ಒಬ್ಬರ ಕವಿ ಪರಿಚಯವನ್ನು ದಿನ ನಾವು ನೋಡ್ತಾ ಹೋಗೋಣ. ಎಸ್ ಡಿ ಆಗಿರ್ಬೋದು, ಪಿ ಡಿ ಒ ಆಗಿರ್ಬೋದು, ಗ್ರೂಪ್ ಸಿ ಆಗಿರ್ಬೋದು, ಎಲ್ಲ ಎಕ್ಸಾಮ್ಗೆ ನಿಮ್ಗೆ ಅನುಕೂಲ ಆಗುತ್ತೆ. ಸೊ ನೆನ್ಪಿಟ್ಕೋರಿ. ಇವತ್ತಿನ ಒಂದು ಕವಿ ಪರಿಚಯ ಜನ್ನನ ಬಗ್ಗೆ ನಾವು ನೋಡ್ತಾ ಹೋಗೋಣ. ಜನ್ನ 12ನೇ ಶತಮಾನದ ಪ್ರಸಿದ್ಧ ಕವಿ ಅಂತೇಳಿ ಕರಿತೀವಿ. ಏನ್ರಿ? ಜನ್ನ 12ನೇ ಶತಮಾನದ ಪ್ರಸಿದ್ಧ ಜೈನ ಕವಿ ಅಂತೇಳಿ ಕರಿತೀವಿ. ಯಾರ್ರಿ? ಜೈನ ಕವಿ. ಇವನು ಹೊಯ್ಸಳ ವಂಶದ ರಸ ವೀರಬಲ್ಲಾಳ ಅವರ ಆಶ್ರಯದಲ್ಲಿ ರಾಜಸವ ಕವಿಯಾಗಿ ಸೇವೆ ಸಲ್ಲಿಸಿದನು. ಅವನ ಕಾವ್ಯ ಪ್ರತಿಭೆಗೆ ಮತ್ತು ಪಾಂಡಿತ್ಯವನ್ನು ಗುರುತಿಸಿ ಅವನಿಗೆ ಕವಿ ಚಕ್ರವರ್ತಿ ಎಂಬ ಬಿರುದನ್ನು ನೀಡಿದರು. ಇಷ್ಟು ನೆನಪು. ಜನ್ನನು ಕನ್ನಡ ಸಾಹಿತ್ಯದಲ್ಲಿ ಚಂಪು ಕಾವ್ಯ ಪರಂಪರೆಯನ್ನು ಶ್ರೇಷ್ಠ ಮಟ್ಟಕ್ಕೆ ತೆಗೆದುಕೊಂಡು ಹೋದ ಕವಿ ಅಂತೇಳಿ ಕರಿತೀವಿ. ನೆನ್ಪಿಟ್ಕೋರಿ. ಜನ್ನನು ಕನ್ನಡ ಸಾಹಿತ್ಯದಲ್ಲಿ ಚಂಪು ಕಾವ್ಯ ಪರಂಪರೆಯನ್ನು ಶ್ರೇಷ್ಠ ಮಟ್ಟಕ್ಕೆ ತೆಗೆದುಕೊಂಡು ಹೋದ ಕವಿ ಅಂತೇಳಿ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಜನ್ನನ ಕಾಲಘಟ್ಟ ನೋಡ್ರಿ. ಸೊ ಇಷ್ಟು ನೆನ್ಪಿಟ್ಕೋರಿ. ಶತಮಾನ 12ನೇ ಶತಮಾನ. ಆಡಳಿತ ಕಾಲ ಯಾವುದು? 12ನೇ ಶತಮಾನ ಅಂತ ಕರಿತೀವಿ. ಹೊಯ್ಸಳರ ಆಡಳಿತ ಕಾಲ ಅಂತ ಕರಿತೀವಿ. ಧರ್ಮ ಯಾವುದು? ಜೈನ ಧರ್ಮ. ಆಶ್ರಯ ಯಾರು? ವೀರಬಲ್ಲಾಳ ಅಂತೇಳಿ ಕರಿತೀವಿ. ಇಷ್ಟು. ಈ ಕಾಲಘಟ್ಟದಲ್ಲಿ ಜೈನ ಧರ್ಮ, ಸಾಹಿತ್ಯ ಮತ್ತು ಸಂಸ್ಕೃತಿಗೆ ರಾಜ್ಯಾಶ್ರಯ ದೊರೆತಿದ್ದರಿಂದ ಜನ್ನನಂಥ ಕವಿಗಳು ಉನ್ನತ ಕಾವ್ಯ ರಚನೆ ಮಾಡಲು ಸಾಧ್ಯವಾಯಿತು. ಇಷ್ಟು ನೆನ್ಪಿಟ್ಕೋರಿ. ನೆಕ್ಸ್ಟ್, ಜನ್ನನ ಪ್ರಮುಖ ಕೃತಿಗಳು ನೋಡ್ರಿ. ಜನ್ನನ ಪ್ರಮುಖ ಕೃತಿಗಳು ನೋಡ್ರಿ. ಯಶೋಧರ ಚರಿತೆ ಇಂಪಾರ್ಟೆಂಟ್ ಕೃತಿ ನೋಡ್ರಿ. ಯಶೋಧರ ಚರಿತೆ ಜನ್ನನ ಅತ್ಯಂತ ಪ್ರಸಿದ್ಧ ಮತ್ತು ಪ್ರಮುಖ ಕೃತಿ. ಈ ಯಶೋಧರ ಚೈತೆ ಚಂಪು ಶೈಲಿ ಐತೆ. ಚಂಪು ಅಂದ್ರೆ ಏನ್ರಿ? ಗದ್ಯ ಮತ್ತು ಪದ್ಯಗಳ ಸಂಯೋಜನೆ ಚಂಪು ಶೈಲಿ ಅಂತ ಕರಿತೀವಿ. ಚಂಪು ಅಂದ್ರೇನು? ಗದ್ಯ ಮತ್ತು ಪದ್ಯ ಮಿಶ್ರಣವೇ ಚಂಪು ಶೈಲಿ. ಯಶೋಧರ ಚರಿತೆ ಯಾವ ಶೈಲಿಯಲ್ಲಿದೆ? ಚಂಪು ಶೈಲಿಯಲ್ಲಿದೆ. ಸೊ ಇಷ್ಟು ನೆನ್ಪಿಟ್ಕೋರಿ. ನೆಕ್ಸ್ಟ್ ನೋಡ್ರಿ, ಜನ್ನನ ಯಶೋಧರ ಚರಿತೆಯಲ್ಲಿ ಅಹಿಂಸೆ, ಕರ್ಮ ಸಿದ್ಧಾಂತ, ಪುನರ್ಜನ್ಮ, ತ್ಯಾಗ ಮತ್ತು ನೈತಿಕ ಜೀವನ ಕುರಿತು ಇದೈತೆ ಅಂತೇಳಿ ಹೇಳ್ತಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ನೆನ್ಪಿಟ್ಕೋಬೇಕು ನೋಡ್ರಿ. ಜನ್ನ ನೆನ್ಪಿಟ್ಕೋರಿ. ಕಾಲ ಹೊಯ್ಸಳರ ಕಾಲ ಅಂತ ಕರಿತೀವಿ. ಕ್ರಿಸ್ತಶಕ 1225. ಯಾರ ಆಶ್ರಯದಾಗ? ವೀರಬಲ್ಲಾಳ. ಇದು ನೆನ್ಪಿಟ್ಕೋರಿ. ಯಾರು? ವೀರಬಲ್ಲಾಳ. ಕಾಲ ಯಾವುದು? ಹೊಯ್ಸಳರ ಕಾಲ. ಆಶ್ರಯ ವೀರಬಲ್ಲಾಳ. ಕೃತಿ ಯಾವುದು? ಯಶೋಧರ ಚರಿತೆ ಜನ್ನನ ಕೃತಿ. ಇದು ಯಾವ ಶೈಲಿಯಲ್ಲಿದೆ? ಚಂಪು ಶೈಲಿಯಿದೆ. ಇವನ ಬಿರುದು ಯಾವುದು? ಕವಿ ಚಕ್ರವರ್ತಿ. ಇಷ್ಟು ನೆನ್ಪಿಟ್ಕೋಬೇಕು. ಕವಿ ಚಕ್ರವರ್ತಿ, ಹೊಯ್ಸಳರ ಕಾಲ, ವೀರಬಲ್ಲಾಳ, ಯಶೋಧರ ಚರಿತೆ, ಚಂಪು, ಕವಿ ಚಕ್ರವರ್ತಿ. ಈ ಥರ ಶಾರ್ಟಾಗಿ ನೆನ್ಪಿಟ್ಕೋಬೇಕು ನೀವು. ನೆಕ್ಸ್ಟ್ ನೋಡ್ರಿ, ಹೊಯ್ಸಳ ಚಕ್ರವರ್ತಿ, ವೀರಬಲ್ಲಾಳ ಅಂದ್ರೆ ಕವಿ ಚಕ್ರವರ್ತಿ ಭಿನ್ನ. ಇದನ್ನ ನೆನ್ಪಿಟ್ಕೋರಿ. ಕವಿ ಚಕ್ರವರ್ತಿಗಳು ಯಾರ್ಯಾರು ಅಂತ ಕೇಳಿದರೆ ಏನೇನು? ಪೋರ್ಜ್ ಅಂತ ನೆನ್ಪಿಟ್ಕೋಬೇಕು. ಇದನ್ನೇನು? ಪೋರ್ಜ್, PORJ, ಪೋರ್ಜ್ ಅಂತ. ಯಾಕಂದ್ರೆ ಪೋರ್ಜ್ ಅಂದ್ರೆ ಫಸ್ಟ್ PO ಅಂತಂದ್ರೆ ಪೊನ್ನ, ಆರ್ ಅಂದ್ರೆ ರನ್ನ, ಪೋರ್ಜೆ ಅಂದ್ರೆ ಜನ್ನ ಅಂತೇಳಿ ಕರಿತೀವಿ. ಲಾಸ್ಟ್ ಸೀರಿಯಲ್ ವೈಸ್ ನೆನ್ಪಿಟ್ಕೋಬೇಕು ನೀವು. ಪೋರ್ಜ್, ಪೊನ್ನ, ರನ್ನ, ಜನ್ನ, ಈ ಥರ ನೆನ್ಪಿಟ್ಕೋಬೇಕು. ಸೊ ಇಷ್ಟು ನೆನ್ಪಿಟ್ಕೋರಿ. ಇಲ್ಲಿ ನೋಡ್ರಿ, ಇಲ್ಲಿ ನೆನ್ಪಿಟ್ಕೋರಿ. ಯಶೋಧರ ಚರಿತೆ ಇಲ್ರಿ ನೋಡ್ರಿ. ಅಭಯರುಚಿ, ಅಭಯಮತಿ, ಮಾರಿದತ್ತ ಇವು ಪ್ರಮುಖ ಪಾತ್ರಗಳು ನೋಡ್ರಿ. ಏನು ನೆನ್ಪಿಟ್ಕೋರಿ? ಯಶೋಧರ ಬರ್ಕೊರ್ಬೇಕಾರ. ಯಶೋಧರ ಚರಿತೆಯಲ್ಲಿ ಅಭಯರುಚಿ, ಅಭಯಮತಿ, ಮಾರಿದತ್ತ ಪಾತ್ರಗಳು ಬರುತ್ತವೆ. ಅಭಯರುಚಿ, ಅಭಯಮತಿ, ಮಾರಿದತ್ತ ಎಲ್ಲಿ ಬರ್ತವೆ ಅಂತ ಕೇಳಿದರೆ ಪಾತ್ರಗಳು ಯಶೋಧರ ಚರಿತೆಯ ಚಂಪು ಶೈಲಿಯಲ್ಲಿ ಬರ್ತಾವ. ನೆಕ್ಸ್ಟ್ ನೋಡ್ರಿ, ಈ ಜನ್ನನ ಇನ್ನೊಂದು ಪ್ರಮುಖವಾದ ಕೃತಿ ನೋಡ್ರಿ, ಅನಂತನಾಥ ಪುರಾಣ ಅಂತೇಳಿ ಕರಿತೀವಿ. ಅನಂತನಾಥ ಪುರಾಣ. ನೆಕ್ಸ್ಟ್ ಇನ್ನೊಂದು ಕೃತಿ ಬರುತ್ತೆ, ಅನುಭವ ಮುಕುರ. 3 ಕೃತಿಗಳು ನೆನ್ಪಿಟ್ಕೋಬೇಕು. ಯಶೋಧರ ಚರಿತೆ, ಅನಂತನಾಥ ಪುರಾಣ, ಅನುಭವ ಮುಕುರ ಅಂತೇಳಿ ನೆನ್ಪಿಟ್ಕೋರಿ. ಈ ಅನಂತನಾಥ ಪುರಾಣದಲ್ಲಿ 14 ಆಶ್ವಾಸಗಳುಳ್ಳೆ. ಎಷ್ಟು ಆಶ್ವಾಸ? 14 ಆಶ್ವಾಸಗಳು. ಈ ಅನಂತನಾಥ ಪುರಾಣ 14ನೇ ತೀರ್ಥಂಕ ಪುರಾಣ ಕತೆ ಹೇಳುತ್ತೆ ನೋಡಿ. 14ನೇ ತೀರ್ಥಂಕರ ಪುರಾಣ ಕತೆ ಯಾವ್ದು? ಅನಂತನಾಥ ಪುರಾಣ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಅನುಭವ ಮುಖರ ಇದೊಂದು ಕೃತಿ ಇದೆಯಲ್ಲ, ಈ ಅನುಭವ ಮುಖರ ಕಾಮಶಾಸ್ತ್ರದ ಕೃತಿಯಾಗಿದೆ ಅಂತೇಳಿ ನೆನ್ಪಿಟ್ಕೋಬೇಕು. ಈ ಜನ್ನನಿಗೆ ಇನ್ನೊಂದು ರಿಲೇಟೆಡ್ ಆಗಿ ನಾವು ನೋಡ್ತಾ ಹೋಗೋಣ. ನೆಕ್ಸ್ಟ್ ನೋಡ್ರಿ, ಮರುಳೆ ಸೊಲ್ಲ ಮೇಯ ಲೇಸು ನಲ್ಲರ ಮೇಯೋಳು ನೋಡಿ. ಇದನ್ನು ನೆನ್ಪಿಟ್ಕೋಬೇಕು. ಇಂಥ ಪದಗಳನ್ನು ಕೇಳ್ತಾರೆ. ಮರುಳೆ ಸೊಲ್ಲ ಮೇಯ ಲೇಸು ನಲ್ಲರ ಮೇಯೋಳು ಬರ್ಕೊರಿಬೇಕಾರೆ. ಮರುಳೆ ಸೊಲ್ಲ ಮೇಯೆ ಲೇಸು
ಮರುಳೇ ಸೊಲ್ಲಮೇಯ ಲೇಸು ನಲ್ಲರ ಮೈಯೋಳು ಎಂಬುದು ಯಾವ ಕೃತಿಯಲ್ಲಿದೆ ಅಂತ ಕೇಳಿದರೆ ಜನ್ನನ ಯಶೋಧರ ಚರಿತೆಯಲ್ಲಿ ಇದೆ ಅಂತೇಳಿ ನೆನ್ಪಿಟ್ಕೋಬೇಕು. ಇನ್ನೊಂದು ನೋಡ್ರಿ, ನಿಂದರೆ ದಂಡಾಧೀಶಂ ಕುಳ್ಳಿರೆ ಮಂತ್ರಿ ತುಡಂಕೆ ಕವಿ. ನೋಡ್ರಿ ನೆನ್ಪಿಟ್ಕೋರಿ, ನಿಂದಿರೆ ದಂಡಾಧೀಶಂ ಕುಳ್ಳಿರೆ ಮಂತ್ರಿ ತೋಡಂಕೆ ಕವಿ ತನ್ನ ಬಗ್ಗೆ ತಾನು ಹೇಳ್ಕೊಂಡನ್ರಿ, ಜನ್ನ ಕವಿ ಬಗ್ಗೆ ಹೇಳ್ಕೊಂಡಂಥ ಇದು ಏನು ಒಂದು ವಾಕ್ಯ ಅಂತೇಳಿ ನೆನ್ಪಿಟ್ಟು. ನೆಕ್ಸ್ಟ್ ನೋಡ್ರಿ, ಹೊಯ್ಸಳ ಚಕ್ರವರ್ತಿ ವೀರಬಲ್ಲಾಳನಿಂದ ಕವಿ ಚಕ್ರವರ್ತಿ ಬಿರುದು ಪಡೆದ ಅಂತೇಳಿ ನೆನ್ಪಿಡಬೇಕು. ಹೊಯ್ಸಳ ಚಕ್ರವರ್ತಿ ಆದ ಯಾರಿಂದ? ವೀರಬಲ್ಲಾಳನಿಂದ ಕವಿ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದನು. ಇಷ್ಟು ನೆನ್ಪಿಟ್ಕೋರು. ಜನ್ನ ಎಷ್ಟನೇ ಕವಿ ಚಕ್ರವರ್ತಿ ಅಂತ ಕೇಳಿದ್ರೆ ಮೂರನೇದು. ಪೋರ್ಜ್ ಪೊನ್ನ ರನ್ನ ಜನ್ನ. ನೆಕ್ಸ್ಟ್ ಈ ಯಶೋಧರ ಚರಿತೆಯಲ್ಲಿ ಒಟ್ಟು 310 ಕಂದ ಪದ್ಯಗಳು ಕಂಡುಬರುತ್ತವೆ. ಏನ್ರಿ, ಯಶೋಧರ ಚರಿತೆಯಲ್ಲಿ 310 ಕಂದ ಪದ್ಯಗಳು ಕಂಡುಬರುತ್ತವೆ ಅಂತ ನೆನ್ಪಿಟ್ಕೋಬೇಕು. ಈ ಯಶೋಧರ ಚರಿತೆ ಕಾವ್ಯ ಮೂಲ ಆಕಾರ ಯಾವುದು ಅಂತೇಳಿ ಪ್ರಶ್ನೆಗಳನ್ನು ಕೇಳಿದರೆ, ಯಶೋಧರ ಚರಿತೆಯ ಮೂಲ ಆಕಾರ ಯಾವುದು ಅಂತ ಪ್ರಶ್ನೆ ಕೇಳಿದರೆ ವಾದಿರಾಜನ ಸಂಸ್ಕೃತ ಯಶೋಧರ ಚರಿತೆ ಅಂತೇಳಿ. ಈ ಸಂಸ್ಕೃತದಲ್ಲಿ ಯಶೋಧರ ಚರಿತೆ ಅಂತೇಳಿದ ಅದನ್ನು ಬರೆದವರು ವಾದಿರಾಜ. ಈ ವಾದಿರಾಜನ ಸಂಸ್ಕೃತ ಯಶೋಧರ ಚರಿತೆಯ ಮೂಲ ಆಕಾರವೇ ಜನ್ನನ ಯಶೋಧರ ಚರಿತೆ ಅಂತೇಳಿ ಹೇಳ್ತಾರೆ. ನೆಕ್ಸ್ಟ್ ನೋಡ್ರಿ, ಅನಂತನಾಥ ಪುರಾಣದಲ್ಲಿ ಚಂಡಶಾಸನ ಮತ್ತು ಸುನಂದೆಯರ ಪ್ರಸಂಗ ಬರ್ತದೆ. ನೀನು ಅನಂತನಾಥ ಪುರಾಣದಲ್ಲಿ ಚಂಡಶಾಸನ ನೆನ್ಪಿಟ್ಕೋರಿ. ನೆಕ್ಸ್ಟ್ ನೋಡ್ರಿ, ಅನಂತನಾಥ ಪುರಾಣದಲ್ಲಿ ಚಂಡಶಾಸನ ಮತ್ತು ಸುನಂದೆಯರ ಪ್ರಸಂಗ ಬರುತ್ತದೆ. ನೆಕ್ಸ್ಟ್ ತರೀಕೆರೆ ಚೆನ್ನರಾಯಪಟ್ಟಣ ಅಮೃತಪುರ ಪ್ರದೇಶವು ಹೊಯ್ಸಳರ ಕಾಲದ ಶಾಸನಗಳನ್ನು ಬರೆದನು. ನೆನ್ಪಿಡ್ರಿ, ಯಾವ್ರಿ? ತರೀಕೆರೆ ಚೆನ್ನರಾಯಪಟ್ಟಣ ಅಮೃತಪುರ ಪ್ರದೇಶವು ಹೊಯ್ಸಳರ ಕಾಲದ ಶಾಸನ ಸಂಬಂಧಪಟ್ಟವೆ. ನೆಕ್ಸ್ಟ್ ನೋಡ್ರಿ, ತಂದೆ ಸುಮನೋಬಾಣ ಎಂಬುದು ಇವನು ಬಿರುದು ಪಡೆದ ಶಂಕರ ಅಂತೇಳಿ ನೆನ್ಪಿಟ್ಕೋರಿ. ಇವನ ತಂದೆ ಯಾರು? ಶಂಕರ ಅಂತೇಳಿ. ಈ ಶಂಕರನಿಗೆ ಒಂದು ಬಿರುದಿತ್ತು, ಸುಮನೋಬಾಣ ಅಂತೇಳಿ. ಯಾರು? ಜನ್ನನ ತಂದೆ ಹೆಸರೇನು? ಶಂಕರ. ತಾಯಿ ಹೆಸರೇನು? ಗಂಗಾದೇವಿ. ಈ ಜನ್ನನ ತಂದೆ ಹೆಸರು ಶಂಕರನದ. ಶಂಕರನಿಗೆ ಒಂದು ಬಿರುದಿತ್ತು, ಸುಮನೋಬಾಣ ಅಂತೇಳಿ. ಯಾರು? ಸುಮನೋಬಾಣ ಅಂತೇಳಿ. ಇದು ನೆನ್ಪಿಟ್ಕೋರಿ. ತಾಯಿ ಗಂಗಾದೇವಿ ಅಂತೇಳಿ ಕರಿತೀವಿ. ಈ ಜನ್ನನ ಧರ್ಮಗುರು ಯಾರಂತೇಳಿ ಪ್ರಶ್ನೆ ಕೇಳಿದ್ರೆ ಜನ್ನನ ಧರ್ಮಗುರು ರಾಮಚಂದ್ರ ದೇವ ಮುನಿ ಅಂತೇಳಿ ನೆನ್ಪಿಟ್ಕೋರಿ. ಜನ್ನನ ಧರ್ಮಗುರು ಯಾರಂತ ಕೇಳಿದ್ರೆ ರಾಮಚಂದ್ರ ದೇವ ಮುನಿ ಅಂತೇಳಿ ನೆನ್ಪಿಟ್ಕೋರಿ. ನೆಕ್ಸ್ಟ್ ನೋಡ್ರಿ, ಉಪಾಧ್ಯಾಯ ಅಂತೇಳಿದ್ರೆ ಗುರು ಅಥವಾ ಶಿಕ್ಷಕ. ಜನ್ನನ ಗುರು ಅಥವಾ ಪಾಠ ಬೋಧನೆ ಮಾಡಿದ್ರೆ ಇಮ್ಮಡಿ ನಾಗವರ್ಮ. ನೆನ್ಪಿಟ್ಟು, ಧರ್ಮಗುರು ಜನ್ನನ ಗುರು ಯಾರು? ಇಮ್ಮಡಿ ನಾಗವರ್ಮ ಅಥವಾ ಎರಡನೇ ನಾಗವರ್ಮ ಅಂತೇಳಿ ಕರಿತೀವಿ. ಜನ್ನನ ಗುರು ಇಮ್ಮಡಿ ನಾಗವರ್ಮ ಅಥವಾ ಎರಡನೇ ನಾಗವರ್ಮ. ಜನ್ನನ ಧರ್ಮಗುರು ಒಬ್ಬ ಇದ್ದ, ರಾಮಚಂದ್ರ ದೇವಮುನಿ ಅಂತೇಳಿ ನೆನ್ಪಿಟ್ಕೋರಿ. ನಾಳಪ್ರಭು ಜನಾರ್ದನ ದೇವ ತನ್ನನ್ನು ತಾನು ಕರೆದುಕೊಳ್ತಾನೆ. ನಾಳಪ್ರಭು ಜನಾರ್ದನ ದೇವ ಅಂತೇಳಿ ಜನ್ನನನ್ನು ತಾನು ಕರೆದುಕೊಳ್ತಾನೆ. ನಾಡು ಅಂದರೆ ದೇಶ ಪ್ರಾಂತ್ಯ, ಪ್ರಭು ಅಂದ್ರೆ ಒಡೆಯ, ಅರ್ಧನ ಅಂದ್ರೆ ರಕ್ಷಿಸು. ಅರ್ಧನ ಅಂದ್ರೇನು? ರಕ್ಷಿಸು. ಜನಾರ್ದನ ಅಂದ್ರೆ ವಿಷ್ಣು ಅಥವಾ ಕೃಷ್ಣನ ಹೆಸರು ಕೂಡ ಹೌದು. ಇದು ನೆನ್ಪಿಟ್ಬೇಕು. ನೆಕ್ಸ್ಟ್ ಇದು ನೆನ್ಪಿಟ್ಕೋರಿ. ಈ ಜನ್ನನ ತಂಗಿ ಇರ್ತಾಳ್ರಿ ಬಗ್ಗೆ ಮಾಚಿಕಬ್ಬೆ ಅಂತೇಳಿ. ಜನ್ನನ ತಂಗಿ ಹೆಸರೇನು? ಮಾಚಿಕಬ್ಬೆ. ಈ ಜನ್ನನ ತಂಗಿ ಮಾಚಿಕಬ್ಬೆ ಮಲ್ಲಿಕಾರ್ಜುನನಿಗೆ ಕೊಟ್ಟು ವಿವಾಹ ಮಾಡ್ತಾಳೆ. ಯಾರ್ರೀ? ಮಲ್ಲಿಕಾರ್ಜುನ. ಜನ್ನನ ತಂಗಿ ಯಾರು? ಮಾಚಿಕಬ್ಬೆ. ಮಲ್ಲಿಕಾರ್ಜುನ ಕೊಟ್ಟೆ ವಿವಾಹ ಮಾಡ್ತಾನೆ. ಈ ಮಲ್ಲಿಕಾರ್ಜುನ ಸೂಕ್ತಿ ಸುಧಾರಣವ ಕೃತಿಯನ್ನು ರಚನೆ ಮಾಡ್ತಾನೆ. ನೋಡ್ರಿ, ಸೂಕ್ತಿ ಸುಧಾರಣವನ್ನು ರಚನೆ ಮಾಡಿದವರು ಯಾರು? ಸೂಕ್ತಿ ಸುಧಾರಣವ ರಚನೆ ಮಾಡಿದವರು ಯಾರು? ಮಲ್ಲಿಕಾರ್ಜುನ. ಜನ್ನನ ತಂಗಿ ಮಾಚಿಕಬ್ಬೆಯನ್ನು ಮಲ್ಲಿಕಾರ್ಜುನ ವಿವಾಹ ಆಗ್ತಾನೆ. ಈ ಮಲ್ಲಿಕಾರ್ಜುನ ಸೂಕ್ತಿ ಸುಧಾರಣವನ್ನು ಕೃತಿ ಬರಿತಾನೆ. ಈ ಮಲ್ಲಿಕಾರ್ಜುನ ಮಗನೇ ಕೇಶಿರಾಜ. ನೆನ್ಪಿಟ್ಟು, ಅಂದ್ರೆ ಜನ್ನನಿಗೆ ಸೋದರಳೆ ಅಂತ ಕರೀತಾನೆ. ಜನ್ನನ ಸೋದರಳೆ ಅಂದರೆ ಏನು? ಕೇಶಿರಾಜ. ಇಷ್ಟು ನೆನ್ಪಿಟ್ಟು. ಜನ್ನ ಜನಿಸಿದ್ದು ಸಿಂದಗಿ ತಾಲೂಕು ಕೊಂಡಗೂಳಿ ಅಂತೇಳಿ ನೆನ್ಪಿಟ್ಟುಕೊಳ್ಳಿ. ಹಳೆಬೀಡಿನಲ್ಲಿ ವಿಜಯ ಪಾರ್ಶ್ವನಾಥ ದೇವಾಲಯ ಮುಖಮಂಟಪವನ್ನು ಕಟ್ಟಿಸ್ತದೆ ಜನ್ನ. ನೋಡ್ರಿ, ಹಳೆಬೀಡಿನಲ್ಲಿ ವಿಜಯ ಪಾರ್ಶ್ವನಾಥ ದೇವಾಲಯದ ಮುಖಮಂಟಪವನ್ನು ಕಟ್ಟಿಸ್ತಾನೆ ಜನ್ನ. ಜನ್ನನ ಆಧ್ಯಾತ್ಮ ಗುರು ಒಬ್ಬ ಇದ್ದ. ನೋಡ್ರಿ, ಜನ್ನನ ಧರ್ಮಗುರು ರಾಮಚಂದ್ರ ದೇವ. ಜನ್ನನ ಗುರು ಎರಡನೇ ನಾಗವರ್ಮ ಮತ್ತು ಇಮ್ಮಡಿ ಗುರು. ಜನ್ನನ ಆಧ್ಯಾತ್ಮಿಕ ಗುರು ಇದ್ದ ಮೇಘನಂದಿ ಅಂತೇಳಿ. ಅವನ ಹೆಸರೇನು? ಮೇಘನಂದಿ. ಜನ್ನನ ಆಧ್ಯಾತ್ಮ ಗುರು ಮೇಘನಂದಿ.
14ನೇ ತೀರ್ಥಂಕ ಅನಂತನಾಥ ಅಂತೇಳಿ ಕರಿತೀವಿ. ಇಷ್ಟು ನೆನ್ಪಿಟ್ಕೊ. ಅನಂತನಾಥ ಪುರಾಣ ಮೂಲ ಆಕಾರ ಯಾವುದಂದ್ರೆ ಗುಣಭದ್ರಾಚಾರ್ಯನ ಉತ್ತರ ಪುರಾಣ. ಇದು ಸಂಸ್ಕೃತದಲ್ಲೇ ಐತೆ. ನೆಕ್ಸ್ಟ್ ನೋಡ್ರಿ, ಮರುಳೆ ಪೊಲ್ಲ ಮೇಯಲೇಸು ನಲ್ಲರ ಮೇಯೋಳು ಯಶೋಧರ ಚರಿತೆಯಲ್ಲಂತೆ ಆಗಲೇ ಹೇಳಿದ್ದೇನೆ. ಇಷ್ಟು ನೆನ್ಪಿಟ್ಕೋಬೇಕು. ಅಗಲ್ ಬಾಳ್ ನಿಮಿರ್ದುದು ತೋಳ್ ತೂಗಿದುದು ಮನಂ ಕಾನಲ್ದುದು ಇದು ಯಶೋಧರ ಚರಿತೆಯಲ್ಲಿದೆ. ಇಷ್ಟು ನೆನ್ಪಿಟ್ಕೋಬೇಕು. ಇಷ್ಟು ಪದಗಳು ನೆನ್ಪಿಟ್ಕೋರಿ. ಇಲ್ಲೊಂದು ಕೆಲವೊಂದಿಷ್ಟು ಪದಗಳ ಅರ್ಥ ಬರ್ತವೆ ನೋಡ್ರಿ. ಮರುಳೆ ಅಂದರೆ ಅಜ್ಞಾನವೇ, ಪೊಲ್ಲಮೆಯ ಅಂದರೆ ಕೆಟ್ಟ ಗುಣ, ಪೊಲ್ಲಮೆಯ ಪದಗಳ ಅರ್ಥ ಕೇಳ್ತಿರ್ತಾರೆ. ಲೇಸು ಅಂದರೆ ಉತ್ತಮ, ನಲ್ಲರ್ ಅಂದರೆ ಒಳ್ಳೆಯವರು, ಮೇಯೋಳು ಅಂದರೆ ನಡುವೆ, ಅಗಬ್ಬು ಬಾಳ್ ಅಂತ ಹೇಳಿದ್ರೆ ಆಗಲೇ ಅಥವಾ ಕೂಡಲೇ, ನಿಮಿರ್ದು ಅಂದ್ರೇನು ನೆಟ್ಟಗೆ ನಿಂತದ್ದು ಅಂತ ಅರ್ಥ ಆಗುತ್ತೆ. ತೋಳು ಅಂದರೆ ಭುಜ, ಮನಂ ಕಲ್ಲದು ಅಂದರೆ ಮನಸ್ಸು ಕಲ್ಲಿನಂತೆ. ನೆಕ್ಸ್ಟು ಇಷ್ಟು ಪದಗಳನ್ನು ನೆನ್ಪಿಟ್ಕೋಬೇಕು. ಏನು ಇಷ್ಟೇ ಒಂದು ಸಂಬಂಧಪಟ್ಟಂಥ ಜನನ ಕುರಿತು. ಮುಂದಿನ ಒಂದು ವಿಡಿಯೋ ಸೆಷನಲ್ಲಿ ಮತ್ತೊಬ್ಬರ ಕೈ ಬಗೆಳೆ ತರೋಣ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಸೆಷನ್ ಇದಾಗಿತ್ತು. ಶರಣಾರ್ಥಿ, ಧನ್ಯವಾದಗಳು. ಅದಕ್ಕಿಂತ ಪೂರ್ವದಲ್ಲಿ ಒಂದು 2 ನಿಮಿಷ ಇಡ್ರಿ. ದಿನ ಒಂದು 5 ಏನು ಹೇಳಿಕೆ ಸಂಬಂಧಪಟ್ಟವನ್ನು ನೋಡ್ತೀವಿ. ಯಾರು ಈ ಹೇಳಿಕೆ ಕೊಟ್ಟಾರ ಅಥವಾ ಇದನ್ನು ಹೇಳಿದವರು ಯಾರು, ಇದನ್ನು ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ ನೋಡ್ರಿ. ನಿನ್ನ ಮನ ನೆನ್ಪಿಟ್ಕೋರಿ. ನಿನ್ನ ಮನ ನದಿಯಿಂದ ತನಗೆವೆನ್ನುತ್ತಿದೆ ಪಾವನ. ನೆನ್ಪಿಟ್ಕೋರಿ. ಇದು ಯಾರ್ದಂತ ಕೇಳಿದ್ರೆ ದ.ರಾ ಬೇಂದ್ರವರು ಅಂತ ಕರೀ. ನೆನ್ಪಿಟ್ಕೋರಿ. ನಿನ್ನ ಮನನದಿಂದ ತನನವೆನ್ನುತ್ತಿದೆ ಪಾವನ. ಇದು ಯಾರು ಬರೋದು? ದ.ರಾ ಬೇಂದ್ರೆ. ನೋಡಿ, ನಿನ್ನ ಮನನದಿಂದ ಅಂದ್ರೆ ಏನು, ತನನ ಎನ್ನುತ್ತಿದೆ ಅಂದರೆ ಏನು, ಪಾವನ ಅಂದ್ರೆ ಪವಿತ್ರ ಅಥವಾ ಶುಭಮಯ ಅಂತೇಳಿ ಕರಿತೀವಿ. ನಿನ್ನ ಮನಸ್ಸಿನ ಯೋಚನೆಗಳಿಂದ ನನ್ನೊಳಗೆ ಶುಭಮಯ ಪ್ರೇರಣೆ ಹುಟ್ಟುತ್ತಿದೆ, ಪವಿತ್ರ ಭಾವನೆ ಅಂತೇಳಿ. ನಿನ್ನ ಮನನದಿಂದ ತನನವೆನ್ನುತ್ತಿದೆ ಪಾವನ. ಇದು ಯಾರ್ದು ಸ್ಟೇಟ್ಮೆಂಟ್ ಅಂತ ಕೇಳಿದ್ರೆ ದ.ರಾ ಬೇಂದ್ರೆ ಅವರು. ನೆಕ್ಸ್ಟ್ ನೋಡ್ರಿ, ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟವ್ರು ಯಾರು ಅಂತೀವಿ. ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟವ್ರು ಯಾರು ಅಂತಂದ್ರೆ, ಮಲಗು ಮನದೆನ್ನೆ ಮಲಗೆನ್ನೆ ಚೆನ್ನೆ ನಿನ್ನ ಹೊಗೆ ನೆನ್ನೆಗಳಲ್ಲೆನ್ನ ಕೆನ್ನೆ ಅಂತೇಳಿ. ಇದರ ಯಾರ್ದು? ಪ್ರೇಮ ಕಾಶ್ಮೀರ ಕುವೆಂಪು ಅವರಿಂದ ಕೃತಿಯಿಂದ ಆಯ್ದುಕೊಳ್ಳಿ. ಮಲಗು ಮನದೆನ್ನೆ ಮಲಗೆನ್ನ ಚೆನ್ನೆ ನಿನ್ನ ಹೂಗೆನ್ನೆಗಳಲ್ಲೆನ್ನೆ ಕೆನ್ನೆ. ಇದು ಯಾರ್ದು? ಕುವೆಂಪು ಬರೆದ ಪ್ರೇಮ ಕಾಶ್ಮೀರ. ಈ ಥರ ಪ್ರಶ್ನೆಗಳನ್ನು ಈ ಥರ ಕೇಳಿದ್ರೆ ನೆನ್ಪಿಡ್ಬೋದು. ಮಲಗು ಮನದೆನ್ನ ಅಂದ್ರೇನು, ಮಲಗೆನ್ನ ಚೆನ್ನೆ ಅಂದ್ರೇನು ನೆನ್ಪಿಟ್ಕೋರಿ. ಇಷ್ಟು ನೆಕ್ಸ್ಟ್ ನೋಡ್ರಿ, ಇದನ್ನು ಯಾರು ಬರೆದ್ರು? ಕೋಗಿಲಿಯ ಕೂಗೆನ್ನ ನೆನಪ ತರಬಹುದು, ಬೀಸುತಿಯ ತಂಬೆಲರು ನೆನಪ ತರಬಹುದು. ಇದು ಯಾರ್ದಂತ ಕೇಳಿದರೆ ಕುವೆಂಪು ಅವರು ಕೊಳಲು ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ನೋಡಿರಿ, ಈ ಲೈನ್ ಎಲ್ಲಿ ಬರುತ್ತಾ ಅಂತ ಪ್ರಶ್ನೆ ಕೇಳ್ತಾರೆ. ಫಸ್ಟ್ 1ನೇ ಪ್ರಶ್ನೆ ಏನು? ಕೋಗಿಲಿಯ ಕೂಗೆನ್ನ ನೆನಪ ತರಬಹುದು, ಬೀಸುತಿಹೆ ತಂಬೆಲ್ಲರ ನೆನಪು ತರಬಹುದು. ಇದು ಲೈನು ಕುವೆಂಪು ಅವ್ರದ್ದು. ಯಾವ ಕೃತಿಯಿಂದ? ಕೊಳಲು ಕೃತಿಯಿಂದ. ಇದನ್ನು ನೆನ್ಪಿಟ್ಕೋರಿ. ಸೊ ಇಷ್ಟು ಪ್ರಶ್ನೆ ಇದನ್ನು ಕೇಳ್ತಿರ್ತಾರೆ. ನೆಕ್ಸ್ಟ್ ನೋಡ್ರಿ, ಇದು ಕೂಡ ಕುವೆಂಪು ಕೊಳಲು ಕೃತಿಯಿಂದ ಆಯ್ದುಕೊಳ್ಳಲ್ಲ. ಈಗಾಗಲೇ ಪ್ರಶ್ನೆಗಳನ್ನು ಕೇಳಿದರೆ ಇದನ್ನು ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ, ಶಿಲೆಯಿಲ್ಲ ಗುಡಿಯ ಕಲೆಯ ಬಲೆಯು ಅಂತೇಳಿ ನೆನ್ಪಿಟ್ಕೋರಿ. ನೋಡ್ರಿ, ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ, ಇದು ಯಾರ್ದಂತ ಕೇಳಿದ್ರೆ ಕುವೆಂಪು ಅವ್ರದ್ದು. ಯಾವ ಕೃತಿಯಿಂದ ಅಂತ ಕೇಳಿದ್ರೆ ಕೊಳಲು ಅಂಥೇಳಿ ಕೃತಿಯಿಂದ. ಇಷ್ಟು ನೆನ್ಪಿಟ್ಕೋರಿ. ನೆಕ್ಸ್ಟ್ ನೋಡ್ರಿ, ಈ ಇಂಪಾರ್ಟೆಂಟ್ ನೋಡ್ರಿ, ಜನ್ನಕವಿ ಯಾವ ಶತಮಾನದವರು ಅಂತ ಕೇಳಿದ್ರೆ 13ನೇ ಶತಮಾನ. ಜನ್ನಕವಿ ಯಾವ ರಾಜನ ಆಶ್ರಯದಿಲ್ಲದ ಹೊಯ್ಸಳ ರಾಜನ ಅರಸಿದ. ಜನ್ನಕವಿ ಪ್ರಸಿದ್ಧ ಕೃತಿ ಯಶೋಧರ ಚರಿತೆ. ಜನ್ನಕವಿ ಸೇರಿದ ಸಾಹಿತ್ಯ ಪರಂಪರೆ ಯಾವುದಂತ ಕೇಳಿದ್ರೆ ಜೈನ ಸಾಹಿತ್ಯ ಪರಂಪರೆ. ಜನ್ನಕವಿ ಯಾವ ಹುದ್ದೆ ವಹಿಸ್ಕೊಂಡಿದ್ದ ಅಂತ ಕೇಳಿದ್ರೆ ಮಂತ್ರಿ ಅಥವಾ ದಂಡಾಧೀಶ ಅಂತೇಳಿ ಹುದ್ದೆ ವಹಿಸ್ಕೊಂಡು. ಇಲ್ಲಿ ಒಂದು ಪ್ರಶ್ನೆ ಐತೆ ನೋಡ್ರಿ, ಈ ಕೆಳಗಿನ ಯಾವ ಹೇಳಿಕೆಗಳನ್ನು ಗಮನಿಸಿ ಅಂತೇಳಿ ಪ್ರಶ್ನೆ ಇದೆ. ಸೊ ನೆನ್ಪಿಟ್ಕೋರಿ. ಜನ್ನಕವಿ 13ನೇ ಶತಮಾನ ಅಥವಾ 12ನೇ ಶತಮಾನ, ಇದು ಕರೆಕ್ಟ್ ಇದೆ. ಜನ್ನಕವಿ ಹೊಯ್ಸಳ ರಾಜ ನರಸಿಂಹನ ಆಸ್ಥಾನದಲ್ಲಿದ್ದ, ಇದು ಸರಿ ಇದೆ. ಜನ್ನಕವಿ ಯಶೋಧರ ಚರಿತೆ ರಚಿಸಿದ್ದಾನೆ, ಇದು ಕರೆಕ್ಟು. ಜನ್ನಕವಿ ವಿಜಯನಗರ ಕಾಲದ ಅಲ್ಲ, ಹೊಯ್ಸಳರ, ಇದು ರಾಂಗ್ ಇದೆ. ಅಂದ್ರೆ ಆಪ್ಷನ್ ಎ ಕರೆಕ್ಟ್. ನೆಕ್ಸ್ಟ್ ನೋಡ್ರಿ, ಜನ್ನಕವಿ ಜೈನ ಕವಿ ಆಗಿದ್ದ, ಇದು ಸರಿಯಾಗಿದೆ. ಜನ್ನಕವಿ ಶೈವ ಕವಿ ಅಲ್ಲ, ತಪ್ಪು.
ಜನ್ನ ಕವಿ ಮಂತ್ರಿಯಾಗಿದ್ದ ಅಥವಾ ದಂಡಾಧೀಶನಾಗಿದ್ದ, ಇದು ಸರಿಯಾಗಿದೆ. ಜನ್ನ ಕವಿ ವಚನ ಸಾಹಿತ್ಯದ ಕವಿ, ಇದು ತಪ್ಪು. ಅಂದರೆ 1 ಮತ್ತು 3 ಆಪ್ಷನ್ ಎಲ್ಲಿದೆ? ಒಂದೇದು ಕರೆಕ್ಟ್ ನೋಡ್ರಿ. ನೆಕ್ಸ್ಟ್ ನೋಡ್ರಿ, ಜನ್ನ ಕವಿ ಹೊಯ್ಸಳ ವಂಶದ ಕಾಲದವನು, ಇದು ಸರಿಯಾಗಿದೆ. ಜನ್ನ ಕವಿ ಕದಂಬ, ಇದು ತಪ್ಪಿದು. ಜನ್ನ ಕವಿ ಜೈನ ಧರ್ಮದ ಕಾವ್ಯವನ್ನು ರಚಿಸಿದ್ದಾನೆ, ಇದು ಸರಿ. ಜನ್ನ ಕವಿ ನಾಟಕಕಾರ, ಇದು ತಪ್ಪು. 1 ಮತ್ತು 3 ಆಪ್ಷನ್, ಇದು ಸರಿ. ನೆಕ್ಸ್ಟ್ ನೋಡ್ರಿ, ಜನ್ನ ಕವಿ ಯಶೋಧರ ಚರಿತೆ ಕವಿ ಕೃತಿ ಕರೆಕ್ಟು. ಜನ್ನ ಕವಿ ಕನ್ನಡದ ಕವಿ ಕರೆಕ್ಟು. ಜನ್ನ ಕವಿ ಸಂಸ್ಕೃತದ ಮಹತ್ವದಲ್ಲಿ ರಚನೆ ಮಾಡಿದ್ದೇನೆ, ಇದು ರಾಂಗ್. ಇದು ಜನ್ನ ಕವಿ ಹೊಯ್ಸಳ ಆಸ್ಥಾನ, ಇದು ಕರೆಕ್ಟು. 1 2 4 ಎಲ್ಲಿದೆ? 1 2 4 ಇದು ಕರೆಕ್ಟು. ನೆಕ್ಸ್ಟ್ ನೋಡ್ರಲ್ಲಿ, ಜನ್ನ ಕವಿ ಜೈನ ಸಾಹಿತ್ಯ ಪರಂಪರೆ ಸೇರಿದವನು, ಇದು ಕರೆಕ್ಟು. ಜನ್ನ ಕವಿ ವೈಷ್ಣವ ಪರಂಪರೆ ಅಲ್ಲ. ಜನ್ನ ಕವಿ ಮಂತ್ರಿ ಅಥವಾ ದಂಡಾಧೀಶನಾಗಿದ್ದ, ಕರೆಕ್ಟು. ಜನ್ನ ಕವಿ ಗ್ರಾಮೀಣ ಕವಿ, ಇದು ರಾಂಗ್. 1 ಮತ್ತು 4 ಸಾರಿ 1 ಮತ್ತು 3 1 ಮತ್ತು 3 1 ಮತ್ತು 3 ಈ ಆಪ್ಷನ್ ಈಸ್ ಕರೆಕ್ಟ್. ಇಷ್ಟು ಮುಂದಿನ ಒಂದು ವಿಡಿಯೋ ಸೆಷನಲ್ಲಿ ಮತ್ತೊಬ್ಬ ಕವಿಗಳೊಂದಿಗೆ ಭೇಟಿಯಾಗೋಣ. ಶರಣಾರ್ಥಿ. ಧನ್ಯವಾದಗಳು.